ಇನ್ನು ನಾಳೆಯಿಂದ ಬೆಂಗಳೂರಿನ ಐತಿಹಾಸಿಕ ಹಬ್ಬ ಕಡಲೆಕಾಯಿ ಪರಿಷೆ ಆರಂಭ ಆಗ್ತಾ ಇದೆ. ಬಸವನಗುಡಿಯಲ್ಲಿ ನಡೀತಕ್ಕಂಥದ್ದು. ಪ್ರತಿ ವರ್ಷ ಲಕ್ಷಾಂತರ ಜನ ಬರ್ತಾರೆ. ಆದರೆ ಈ ಸರ್ತಿ ವಿಶೇಷತೆ ಏನಂದರೆ 3 ದಿನ ನಡೆಸ್ತಾ ಇದ್ದು ಈ ಸರ್ತಿ 5 ದಿನ ನಡೆಸ್ತಾರೆ. ಸೊ ನಾಳೆಯಿಂದ 21ನೇ ತಾರೀಕು ತನಕ. ಸೊ ಹಾಗಾಗಿ ನಾಳೆ ಬೆಳಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಸವಣ್ಣನಿಗೆ ಕಡಲೆಕಾಯಿ ತುಲಾಭಾರ ಮಾಡುವ ಮುಖಾಂತರ, ಜೊತೆಗೆ ಅಲ್ಲಿನ ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅವರೆಲ್ಲರೂ ಕೂಡ ಭಾಗಿಯಾದ ನಂತರ ಅಧಿಕೃತ ಚಾಲನೆ. ಬಟ್ ಇವತ್ತಿಂದನೇ ಎಲ್ಲರೂ ಕೂಡ ಮಳಿಗೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರಂತೆ. ಅಂದರೆ ವ್ಯಾಪಾರ, ಬೀದಿ ಬದಿ ವ್ಯಾಪಾರ ಜೋರು. ಇವತ್ತು ಭಾನುವಾರ ಕೂಡ ಆಗಿರೋದ್ರಿಂದ ತುಂಬ ಜನ ಇವತ್ತೇ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಕಡಲೆಕಾಯಿ ಬಸವನಗುಡಿಯಲ್ಲಿ ಈಗ ಕಡಲೆಕಾಯಿಗಳದೆ ಕಾರುಬಾರು. ನಾಳೆಯಿಂದ ಬೆಂಗಳೂರಿನ ಐತಿಹಾಸಿಕ ಜಾತ್ರೆ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಆರಂಭವಾಗ್ತಾ ಇದೆ. ನಾನಿವತ್ತು ಬಸವನಗುಡಿ ರೋಡ್ನಲ್ಲಿದ್ದೇನೆ. ನೋಡಬಹುದಾಗಿದೆ, ಪ್ರಮುಖವಾಗಿ ದೊಡ್ಡ ಬಸವಣ್ಣ ದೇವಾಲಯಕ್ಕೆ ಹೋಗುವಂತಹ ರೋಡ್ನಲ್ಲಿ ಅಕ್ಕಪಕ್ಕ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಈಗಾಗಲೇ ಕಡಲೆಕಾಯಿ ವ್ಯಾಪಾರಸ್ಥರು ಕೂಡ ಕಡಲೆಕಾಯಿಗಳನ್ನು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹುರಿದ ಕಡಲೆಕಾಯಿ ಇರ್ಬೋದು, ಹಸಿ ಕಡಲೆಕಾಯಿ ಇರಬಹುದು, ನಾನಾ ಊರುಗಳಿಂದ ಬಂದಿರತಕ್ಕಂತಹ ಜನ ಇಲ್ಲಿ ಕಡಲೆಕಾಯಿ ವ್ಯಾಪಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ನಾಳೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ನಾಳೆ 10:30ಕ್ಕೆ ದೊಡ್ಡ ಬಸವಣ್ಣನಿಗೆ ತುಲಾಭಾರವನ್ನು ಮಾಡುವಂತಹ ಮೂಲಕ ಈ ಒಂದು ಜಾತ್ರೆಗೂ ಕೂಡ ಚಾಲನೆ ಸಿಗ್ತಾ ಇದೆ. ಪ್ರಮುಖವಾಗಿ ಇದೇ ಮೊದಲ ಬಾರಿಗೆ 5 ದಿನಗಳ ಕಾಲ ಈ ಒಂದು ಜಾತ್ರೆಯನ್ನು ಕೂಡ ಆಯೋಜನೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಹಾಸನಾಂಬೆಯಂತೆ ದೊಡ್ಡ ಬಸವಣ್ಣನಿಗೂ ಕೂಡ ಅಲಂಕಾರ ಹಾಗೂ ಮೈಸೂರು ದಸರಾದಂತೆ ದೀಪಾಲಂಕಾರಗಳನ್ನ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಬಸವನಗುಡಿಯಲ್ಲಿ ಇರ್ತಕ್ಕಂತಹ ರಸ್ತೆಗಳಿಗೆ ಅಷ್ಟೇ ಅಲ್ಲದೆ ಸುತ್ತಮುತ್ತ ಇರ್ತಕ್ಕಂತಹ ನೆಟ್ಕಲಪ್ಪ ರೋಡ್ ಇರಬಹುದು, NR ಕಾಲನಿ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, ಹೀಗೆ ಪ್ರಮುಖವಾಗಿ ಸುತ್ತಮುತ್ತ ಇರ್ತಕ್ಕಂತಹ 9 ರೋಡ್ಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಅಲಂಕಾರಗಳನ್ನ ಕೂಡ ಮಾಡಲಾಗಿದೆ. 5 ಲಕ್ಷಕ್ಕೂ ಹೆಚ್ಚು ಜನ ಕೂಡ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ 900ಕ್ಕೂ ಹೆಚ್ಚು ಒಂದು ಪೊಲೀಸರನ್ನ ನಿಯೋಜನೆಯನ್ನ ಮಾಡಲಾಗಿದೆ. ನಾಳೆ ಜಾತ್ರೆ ಇದ್ರೂ ಕೂಡ ಇವತ್ತು ರವಿವಾರ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಜನ ಅವರ ಕುಟುಂಬ ಸಮೇತರಾಗಿ, ಮಕ್ಕಳ ಸಮೇತರಾಗಿ ಇಲ್ಲಿ ಬಂದ್ಬಿಟ್ಟು ಈ ಒಂದು ಕಡಲೆಕಾಯಿ ಪರೀಕ್ಷೆಗೆ ಮೊದಲ ದಿನದಿಂದಲೇ ಅಂದರೆ ಹಿಂದಿನ ದಿನದಿಂದಲೇ ಕೂಡ ಮೆರುಗನ್ನ ನೀಡ್ತಾ ಇದ್ದಾರೆ. ಹೀಗಾಗಿ ಸಕಲ ರೀತಿಯಿಂದಲೂ ಕೂಡ ನಾಳೆ ಕಡಲೆಕಾಯಿಯ ಪರೀಕ್ಷೆಗೆ ಸಿದ್ಧತೆಗಳನ್ನ ಕೂಡ ನಡೆಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.